ಪ್ರಕಾಶ್ ಹತ್ಯೆ ಪ್ರಕರಣದಲ್ಲಿ ಇದೀಗ ಖಾಕಿಗೆ ಸಿಕ್ಕಿದೆ ಮಹತ್ವದ ಸುಳಿವು. ಪತ್ನಿಯಿಂದಲೇ ಕೊಲೆಯಾದ ಸ್ಟೋರಿಗೆ ಸಿಕ್ಕಿದೆಯಂತೆ ಬಿಗ್ ಎವಿಡೆನ್ಸ್. ರಾಜ್ ನ್ಯೂಸ್ ಕನ್ನಡದಲ್ಲಿ ಹತ್ಯೆಯ ಕೃತ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ತನಿಖೆ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ಸಿಕ್ಕಿದೆಯಂತೆ ಮತ್ತೊಂದು ಎವಿಡೆನ್ಸ್. ಈ ಕ್ಲೂ ಇಟ್ಕೊಂಡು ಮುಂದೆ ಈ ತನಿಖೆಯನ್ನ ಮತ್ತಷ್ಟು ವಿಸ್ತಾರವಾಗಿ ಮಾಡ್ತಾರಾ? ಏನ್ ಸಿಕ್ಕಿದೆ ಹಾಗಾದ್ರೆ? ಎಸ್ಎಲ್ ಪರೀಕ್ಷೆಯಲ್ಲಿ ಬಯಲಾಯಿತು ಕೃತ್ಯದ ಕರಾಳ ಮುಖ. ರಾಜ್ ನ್ಯೂಸ್ ಕನ್ನಡದಲ್ಲಿ ಹತ್ಯೆಯ ಕೃತ್ಯದ ಎಕ್ಸ್ಕ್ಲೂಸಿವ್. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಬಯಲಾಯಿತ ಕೃತ್ಯದ ಕರಾಳ ಮುಖ. ಪತ್ನಿಯಿಂದಲೇ ಕೊಲೆಯಾದ ಆಫೀಸರ್, ನಿವೃತ್ತ ಆಫೀಸರ್. ಎಕ್ಸ್ಕ್ಲೂಸಿವ್ ರಾಜ್ ನ್ಯೂಸ್ ನಲ್ಲಿ ಸಿಕ್ಕಿದೆ ಮಹತ್ವದ ಸುಳಿವು. ಪತ್ನಿಯಿಂದಲೇ ಕೊಲೆಯಾದ ಸ್ಟೋರಿಗೆ ಸಿಕ್ಕಿದೆಯಂತೆ ಬಿಗ್ ಎವಿಡೆನ್ಸ್. ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮಗಾಗಿ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಮಾಡಿ ತಪ್ಪೊಪ್ಪಿಗೆ ಕೂಡ ಆಗಿದೆ. ಈಗಾಗಲೇ ಆ ಕರಾಳತೆಯನ್ನು ಕೂಡ ಬಿಚ್ಚಿಟ್ಟಿದ್ದು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳು. ಅಲ್ಲಿ ಮಹತ್ವದ ಎವಿಡೆನ್ಸ್ ಒಂದು ಸಿಕ್ಕಿದೆಯಂತೆ. ಪ್ರಕರಣದಲ್ಲಿ ಆರೋಪಿ ಪಲ್ಲವಿಗಿದು ಪ್ಲಸ್ ಆಗುತ್ತಾ ಅಂತ ಹೇಳಿ ಆ ಎವಿಡೆನ್ಸ್ ಪತ್ನಿಯಿಂದಲೇ ಕೊಲೆಯಾದಂತಹ ಸ್ಟೋರಿಗೆ ಸಿಕ್ಕಿದೆ. ಬಿಗ್ ಬಿಗ್ ಕ್ಲೂ ಏನು ಹಾಗಾದ್ರೆ? ಒಂದ್ ಕಡೆ HSR ಲೇಔಟ್ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಫ್ಎಸ್ಎಲ್ ಅಧಿಕಾರಿಗಳು ಅಲ್ಲಿ ಸಿಕ್ಕಂತಹ ಚಾಕು ಆಗಿರಬಹುದು, ಬಟ್ಟೆ, ರಕ್ತದ ಕಲೆ ಎಲ್ಲೆಲ್ಲಾಗಿತ್ತು ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡು ಹೋಗಿದ್ರು. ಸೊ ಅಲ್ಲೇನೋ ಒಂದು ಮಹತ್ವದ ಕ್ಲೂ ಸಿಕ್ಕಿದೆಯಂತೆ. ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ 2 ಫಿಂಗರ್ ಪ್ರಿಂಟ್ ನ ಗುರುತು ಪತ್ತೆಯಾಗಿದೆಯಂತೆ. ಆ ಚಾಕುವಿನ ಮೇಲೆ 2 ಫಿಂಗರ್ ಪ್ರಿಂಟ್ ಪತ್ತೆಯಾಗಿದೆ. ಹತ್ಯೆ ಮಾಡಿದಂತಹ ಚಾಕುವಿನ ಮೇಲೆ ಎಫ್ಎಸ್ಎಲ್ ಪರಿಶೀಲನೆಯ ವೇಳೆ ಸಿಕ್ಕಿರುವ ಫಿಂಗರ್ ಪ್ರಿಂಟ್, ಚಾಕುವಿನ ಮೇಲೆ ಸಿಕ್ಕಿರುವ ಫಿಂಗರ್ ಪ್ರಿಂಟ್ ಅನ್ನು ಹಿಡಿದು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸುತ್ತಾರೆ ಪೊಲೀಸರು. ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಪತ್ನಿ ಪಲ್ಲವಿ ತಪ್ಪೊಪ್ಪಿಕೊಂಡಿದ್ದಾರೆ. ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ ಪರಿಶೀಲನೆ ವೇಳೆ ಇಲ್ಲಿ 2 ಫಿಂಗರ್ ಪ್ರಿಂಟ್ ಗುರುತು ಸಿಕ್ಕಿದೆ. ಹಾಗಾದ್ರೆ ನಿಜಕ್ಕೂ ಪಲ್ಲವಿನೇ ಕೊಲೆ ಮಾಡಿದ್ದ ಅಥವಾ ಮುಚ್ಚಾಕ್ಲಿಕ್ಕೆ ತನ್ನ ಮೇಲೆ ಕೊಲೆಯ ಆರೋಪವನ್ನ ಮಾಡ್ಕೊಂಡಿರೋದಾ? ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಪತ್ನಿ ಓಂ ಪ್ರಕಾಶ್ ಪತ್ನಿ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇರೋದು. ಇತ್ತ 2 ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಂಥ ವೇಳೆ ಚಾಕುವಿನ ಮೇಲೆ 2 ಫಿಂಗರ್ ಪ್ರಿಂಟ್ ಸಿಕ್ಕಿರೋದು. ಈಗ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಬೇಕಾಗಿದೆ. ಆ 2 ಫಿಂಗರ್ ಪ್ರಿಂಟ್ಗಳು ಒಂದು ಪಲ್ಲವಿದಾದ್ರೆ ಮತ್ತೊಂದು ಯಾರದ್ದು ಹಾಗಾದ್ರೆ? ಪುತ್ರಿದ ಅಥವಾ ಏನು? ಪರಿಶೀಲನೆ ವೇಳೆ 2 ಫಿಂಗರ್ ಪ್ರಿಂಟ್ ಗುರುತು ಪತ್ತೆಯಾಗಿದ್ದು ಚಾಕುವಿನ ಮೇಲೆ 2 ಫಿಂಗರ್ ಪ್ರಿಂಟ್ಸ್ ಇದೆ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಪತ್ನಿ ಪಲ್ಲವಿ ಒಂದು ಕಡೆ ತಪ್ಪು ಒಪ್ಪಿಗೆಯನ್ನ ಒಪ್ಕೊಂಡಿದ್ದಾರೆ ಪೊಲೀಸರ ಮುಂದೆ. ಶಿಕ್ಷೆಗೂ ಕೂಡ ಗುರಿ ಆಗಿದ್ದಾರೆ ಪಲ್ಲವಿ. ಆದ್ರೆ ಮಹತ್ವದ ಎಕ್ಸ್ಕ್ಲೂಸಿವ್ ಸಿಕ್ಕಿದೆ. ಅಲ್ಲಿ 2 ಕೈ ಬೆರಳಿದೆ. ಆ ಚಾಕು ಏನು ಚಾಕುವಿನಿಂದ ಹಲ್ಲೆ ಮಾಡಿದ್ರಲ್ಲ ಆ ಚಾಕುವಿನ ಮೇಲೆ 2 ಫಿಂಗರ್ ಪ್ರಿಂಟ್ಗಳು ಸಿಕ್ಕಿದೆ. ಆ ಫಿಂಗರ್ ಪ್ರಿಂಟ್ ಮೇಲೆ ಈಗ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ ಪೊಲೀಸರು. ಮಗಳನ್ನ ಪಾರ್ ಮಾಡೋದಕ್ಕೆ ನಾನೀಗಾಗಲೇ ಹೇಳಿದೆ. ಹಾಗಾದ್ರೆ ಕೊಲೆ ಮಾಡಿದ್ದು ಮಗಳನ್ನ ಪಾರ್ ಮಾಡೋದಕ್ಕೋಸ್ಕರ ನಾನೇ ಕೊಲೆ ಮಾಡಿದೆ ಅಂತ ಹೇಳಿ ಕಟ್ಟು ಕತೆ ಏನಾದ್ರೂ ಹೇಳಿದ್ರಾ ಹಾಗಾದ್ರೆ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ. ಈ ಪ್ರಕರಣದಲ್ಲಿ ಮತ್ಯಾರಾದ್ರೂ ಎಂಟ್ರಿ ಆಗಿದೆಯಾ?
ಕಾಣದ ಕೈ ಮತ್ತೊಂದಿರಬಹುದಾ? ಮಗಳನ್ನ ಪಾರ್ ಮಾಡೋದಕ್ಕೆ ಪಲ್ಲವಿನೇ ಈ ರೀತಿ ಮಾಡಿದ್ರಾ, ಅಥವಾ ಮತ್ತೊಬ್ರು ಯಾರಾದ್ರೂ ಇವರಿಬ್ಬರನ್ನ ಹೊರತುಪಡಿಸಿ ಬೇರೆಯವ್ರು ಯಾರಾದ್ರೂ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದ್ರಾ? ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಈ ಪ್ರಕರಣದಲ್ಲಿ. ಸತ್ಯಾಸತ್ಯತೆ ಜಾಡು ಹಿಡಿದು ಹೊರಟಿದ್ದಾರೆ ಹಾಕಿ ಪಡೆ. ಸೊ ಏನಾಗುತ್ತೆ ಇಲ್ಲಿ? ಇಬ್ಬರ ಫಿಂಗರ್ ಪ್ರಿಂಟ್, ಈಗ ಪೊಲೀಸರು ಇಬ್ರು ಅಂದ್ರೆ ಮಗಳು ಅಮ್ಮ ಇಬ್ರು ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಕಲೆ ಹಾಕ್ತಾರೆ ತನಿಖೆಗೆ ಸಹಕಾರ ಆಗಬೇಕು ಅಂತ ಹೇಳಿ. ಸೊ ಇಲ್ಲಿ ಇಬ್ಬರದ್ದು ಫಿಂಗರ್ ಪ್ರಿಂಟ್ ಹೌದಾ, ಅಥವಾ ಇಲ್ಲಿ ಮಗಳನ್ನ ಹೊರತುಪಡಿಸಿ ಮತ್ಯಾರಾದ್ರೂ ಪಲ್ಲವಿ ಹಾಗೆ ಕೃತಿ ಅವರಿಬ್ಬರನ್ನು ಹೊರತುಪಡಿಸಿ ಮತ್ಯಾರಾದ್ರೂ ಎಂಟ್ರಿ ಕೊಟ್ರಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಕೊಲೆ ಪ್ರಕರಣದಲ್ಲಿ. ನಿವೃತ್ತ DGIGP ಕೊಲೆಯ ವಿಚಾರ. FSL ಕಲೆ ಹಾಕಿತ್ತು, ಅಲ್ಲಿ ಸಿಕ್ಕಂತ ಬಟ್ಟೆ ಆಗಿರಬಹುದು, ಟೀ ಕಪ್ ಆಗಿರಬಹುದು, ಚಾಕು ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಸಿಕ್ಕಂತ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ FSL ತೆಗೆದುಕೊಂಡಿತ್ತು. ಸೊ ಈಗ FSL ವರದಿಯಲ್ಲಿ ಎರಡೆರಡು ಫಿಂಗರ್ ಪ್ರಿಂಟ್ ಸಿಕ್ಕಿರೋದು ಮತ್ತಷ್ಟು ಅನುಮಾನಗಳಿಗೆ ಇಲ್ಲಿ ಕಾರಣವಾಗ್ತಾ ಇದೆ. ಆ ಎರಡೂ ಫಿಂಗರ್ ಪ್ರಿಂಟ್ಗಳು ಯಾರ್ದು ಹಾಗಾದ್ರೆ? ಒಂದು ಪಲ್ಲವಿ ಅವರದ್ದೇ ಅಂತ ಆದ್ರೆ ಇನ್ನೊಂದು ಮಗಳದ್ದ? ಅಥವಾ ಮೊದಲು ಮಗಳೇ ಕೊಲೆ ಮಾಡಿ ಮಗಳನ್ನ ಬಚಾವ್ ಮಾಡೋದಕ್ಕೆ ಆ ಚಾಕುವನ್ನ ಮತ್ತೆ ತಾಯಿ ಕೈಯಲ್ಲಿ ಹಿಡಿದ್ರ? ಸೊ ಹೀಗಾಗಿ ಇಬ್ಬರ ಒಂದು ಫಿಂಗರ್ ಪ್ರಿಂಟ್ ಕೂಡ ಆ ಒಂದು ಚಾಕುವಿನ ಮೇಲೆ ಇತ್ತ? ಈ ರೀತಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ನೋಡ್ಬೇಕು ಈ ಮಹತ್ವದ ಸುಳಿವನ್ನ ಇಟ್ಕೊಂಡು ಮತ್ಯಾವ ರೀತಿ ತನಿಖೆಯನ್ನ ನಡೆಸ್ತಾರೆ ಏನು ಅಂತ ಹೇಳಿ. ಎರಡು ಫಿಂಗರ್ ಪ್ರಿಂಟ್ಗಳು ಜಾಡು ಹಿಡಿಯೋಕೆ ಈಗ ಮುಂದಾಗ್ತಾರೆ ಪೊಲೀಸರು. ಸದ್ಯ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಈಗ ಅಮ್ಮ ಮಗಳು ಇದ್ರು ಕೂಡ. ಸೊ ಆದ್ರೆ ಪಲ್ಲವಿ ನಾನೇ ಮಾಡಿರೋದು, ಸೊ ನನ್ನ ಮಗಳು ಕಾಲ್ ಮಾಡಿ ಪಪ್ಪನನ್ನ ಕರ್ಸ್ಕೊಂಡಿದ್ದು, ಬಟ್ ಕೊಲೆ ಮಾಡಿರೋದು ನಾನೇ ಅಂತ ಹೇಳಿ ಆರೋಪಿತೆ ತಿಳಿಸಿರೋದ್ರಿಂದಾಗಿ ಇಬ್ಬರಿಗೂ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು. ಆದರೆ ಇಲ್ಲಿ ಸತ್ಯಾಸತ್ಯತೆ ಏನು? ನಿಜಕ್ಕೂ ಪಲ್ಲವಿ ಮಾಡಿದ, ಕೃತಿ ಮಾಡಿದ ಅನ್ನೋದು ಬಿಗ್ ಕ್ವೆಶ್ಚನ್ ಮಾರ್ಕ್ ಇದೆ. ಅಥವಾ ಇಬ್ಬರನ್ನೂ ಹೊರತುಪಡಿಸಿ ಮತ್ಯಾರಾದ್ರೂ ಎಂಟ್ರಿ ಆಗಿದ್ದಾರಾ ಇಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಅಂತ. ಸೊ ಪೊಲೀಸರ ತನಿಖೆ ಬಳಿಕವಷ್ಟೇ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಆಚೆ ಬರುತ್ತೆ.